ನಮ್ಮ ದೇಶದಲ್ಲಿ ಭಾರತ್ ಸೇವಾದಳವು ಹಿಂದೂಸ್ತಾನಿ ಸೇವಾದಳ ಎಂಬ ಮೂಲಾಂಕಿತದಿಂದ ಪದ್ಮಭೂಷಣ್ ಡಾಕ್ಟರ್ ನಾಸು ಹರ್ಡಿಕರ್ ಅವರ ಮುಂದಾಳತ್ವದಲ್ಲಿ ಡಿಸೆಂಬರ್ 28, 1923ರಂದು ಸ್ಥಾಪನೆ ಆಯಿತು. ಭಾರತ ಸ್ವಾತಂತ್ರ್ಯದ ನಂತರ 1950ರಲ್ಲಿ ಮಾರ್ಚ್ 16ರಂದು ಭಾರತ್ ಸೇವಾದಳ ಎಂದು ನಾಮಕರಣ ಹೊಂದಿಕೊಂಡಿದೆ. ಭಾರತ್ ಸೇವಾದಳವು ಕರ್ನಾಟಕ ಸರ್ಕಾರದ ಶಾಲಾ ಶಿಕ್ಷಣ ಇಲಾಖೆಯ ಅಡಿಯಲ್ಲಿ ಅನುದಾನಿತ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಇದು ಶಿಕ್ಷಕರಿಗೆ, ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಶಿಸ್ತು, ಸ್ವಯಂ ಸಂಘಟನೆ ಹಾಗೂ ರಾಷ್ಟ್ರಧ್ವಜ, ರಾಷ್ಟ್ರಗೀತೆ ಕುರಿತು ಮತ್ತು ರಾಷ್ಟ್ರೀಯ ಪ್ರೇಮ, ರಾಷ್ಟ್ರೀಯ ಭಾವೈಕ್ಯತೆ, ನೈತಿಕ ಶಿಕ್ಷಣ, ದೈಹಿಕ ಶಿಕ್ಷಣ ಮತ್ತು ಸಲಕರಣೆಗಳ ವ್ಯಾಯಾಮ ಹಾಗೂ ಯೋಗಾಸನದ ಜೊತೆಗೆ ಮಹಾತ್ಮ ಗಾಂಧೀಜಿ ಅವರ ರಚನಾತ್ಮಕ ಕಾರ್ಯಕ್ರಮ ತಳಹದಿಯ ಮೇಲೆ ಕಾರ್ಯಕ್ರಮ ಚಟುವಟಿಕೆಗಳನ್ನು ಮತ್ತು ತರಬೇತಿ ಶಿಬಿರಗಳು ಹಮ್ಮಿಕೊಳ್ಳುವ ಸರ್ಕಾರದ ಏಕೈಕ ಅನುದಾನಿತ ಸಂಸ್ಥೆಯಾಗಿದೆ. ಆದರೆ ಇಂದು ಇಂಥ ಉತ್ತಮ ಸಂಸ್ಥೆಯಲ್ಲಿ ರಾಜ್ಯಾದ್ಯಂತ ಎಲ್ಲ ಸಂಘಟಕರಾದ ಸರ್ಕಾರಿ ನೌಕರರಿಗೆ 9 ತಿಂಗಳುಗಳಿಂದ ಹಾಗೂ ಹಂಗಾಮಿ ಜಿಲ್ಲಾ ಸಂಘಟಕರ ನೌಕರರಿಗೆ 10 ತಿಂಗಳಿಂದ ವೇತನ ಪಾವತಿ ಆಗದೇ ಇರುವುದು ಅತ್ಯಂತ ವಿಷಾದನೀಯ ಸಂಗತಿಯಾಗಿದೆ. ಇದೊಂದೆಡೆ ಕಲಬುರಗಿ ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಜಿಲ್ಲಾ ಸಂಘಟಕರು ಖಾಲಿ ಹುದ್ದೆಗಳನ್ನು ನೇರ ನೇಮಕಾತಿಗಾಗಿ 2022ರಲ್ಲಿ ಸರ್ಕಾರದಿಂದ ಅಧಿಸೂಚನೆ ಹೊರಡಿಸಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಸ್ವೀಕರಿಸಿ 3 ವರ್ಷ ಗತಿಸಿದರೂ ಕೂಡ ಇಲ್ಲಿವರೆಗೆ ಅಭ್ಯರ್ಥಿಗಳಿಗೆ ಸಂದರ್ಶನ ಹಾಗೂ ನೇರ ನೇಮಕಾತಿಯೂ ಕೂಡ ಮಾಡುತ್ತಿಲ್ಲ. ಹಾಗೂ ಸಂಸ್ಥೆಯ ಕಾರ್ಯಕ್ರಮ ಚಟುವಟಿಕೆಗಳಿಗೆ ಪ್ರತಿ ವರ್ಷ ಸರ್ಕಾರ ಅನುದಾನ ನೀಡುತ್ತಾ ಇಲ್ಲ. ಆದರೆ ಈ ವರ್ಷ ಅನುದಾನ ನೀಡಿದ್ದರೂ ಕೂಡ ಹಣ ಬಿಡುಗಡೆ ಆಗಿರುವುದಿಲ್ಲ. ಇದರಿಂದಾಗಿ ಸಂಸ್ಥೆಯ ಕಾರ್ಯಚಟುವಟಿಕೆಗಳು ಕುಂಠಿತಗೊಂಡು ಸಂಸ್ಥೆಯ ಸದಸ್ಯರು ಉತ್ಸಾಹ ಕೂಡ ತಗ್ಗಿಗೊಳಿಸಿದೆ. ಹಾಗೂ ಭಾರತ್ ಸೇವಾದಳ ಹಂಗಾಮಿ ನೌಕರರಿಗೆ ವೇತನಕ್ಕಾಗಿ ಪಾವತಿ ವರ್ಷ ಸರ್ಕಾರಿ ಅನುದಾನಿತ ನೀಡುತ್ತಿತ್ತು. ಆದರೆ ಈ 2 ವರ್ಷದಿಂದ ಅನುದಾನ ಕೂಡ ನೀಡುತ್ತಿಲ್ಲ. ಈ ಎಲ್ಲ ಸಮಸ್ಯೆಗಳ ಬಗ್ಗೆ ಇಲಾಖೆಯ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಮಾಡಿಕೊಂಡಿದ್ದರೂ ಕೂಡ ಯಾವುದೇ ಕ್ರಮಗಳು ಇಲ್ಲಿವರೆಗೆ ತೆಗೆದುಕೊಂಡಿರುವುದಿಲ್ಲ. ಆದುದರಿಂದ ಸರ್ಕಾರವು ಈ ಬಗ್ಗೆ ಗಮನ ಹರಿಸಿ ಕೂಡಲೇ ಸಂಸ್ಥೆಯ ನೌಕರರಿಗೆ ನೀಡಬೇಕಾದಂಥ 10 ತಿಂಗಳ ವೇತನವನ್ನು ಬಿಡುಗಡೆ ಮಾಡಿ ವಿವಿಧ ಶಾಲೆಗಳಲ್ಲಿ ಖಾಲಿ ಇರುವ ಜಿಲ್ಲಾ ಸಂಘಟಕರ ಹುದ್ದೆಗಳನ್ನು ಭರ್ತಿ ಮಾಡಿ ಸಂಸ್ಥೆಯ ಕಾರ್ಯಚಟುವಟಿಕೆಗಳಿಗೆ ಅನುದಾನವನ್ನು ಬಿಡುಗಡೆ ಮಾಡುವಂತೆ ಈ ಮೂಲಕ ಮಾನ್ಯ ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಸಚಿವರನ್ನು ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸುತ್ತಿದ್ದೇನೆ. ಮಾನ್ಯ ಅಧ್ಯಕ್ಷ, ಉತ್ತರವನ್ನು ಒದಗಿಸಲಾಗುವುದು. ತಳವಾರ್ ಸಾಬಣ್ಣ.